ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ನೋಡಿ, ಇವತ್ತು ಒಂದು ಈರುಳ್ಳಿ ಚಟ್ನಿನ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಇದು ತುಂಬ ಸಿಂಪಲ್ ಆಗಿರುವಂಥ ಚಟ್ನಿ. ಇದು ದೋಸೆ ಜೊತೆಗೆ ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ. ದೋಸೆ, ಚಪಾತಿ, ರೊಟ್ಟಿ, ಆಮೇಲೆ ಕೊನೆಗೆ ಅನ್ನಕ್ಕೂ ಸ್ನೇಹಿತರೆ ಇದು ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಮಾಡೋದು ಭಾಳ ಸಿಂಪಲ್ ಆಗಿರುತ್ತೆ ಸ್ನೇಹಿತರೆ. ಈ ಈರುಳ್ಳಿ ಚಟ್ನಿ ಮಾಡೋದ್ರಿಂದ, ಈರುಳ್ಳಿ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಒಳ್ಳೆಯ ಒಂದು ಶಕ್ತಿ ಕೊಡುತ್ತೆ ಸ್ನೇಹಿತರೆ. ಭಾಳ ಸಿಂಪಲ್ಲಾಗಿ ಮಾಡುವಂಥ ಒಂದು ಈರುಳ್ಳಿ ಚಟ್ನಿನ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಆ ಚಟ್ನಿನ ಯಾವ ರೀತಿ ಮಾಡ್ತೀನಿ, ಅದಕ್ಕೆ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ತೀನಿ ಅಂತ ನಾನಿವತ್ತು ನಿಮಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಇವತ್ತು ಒಳ್ಳೆ ಸೂಪರಾಗಿರುವಂಥ ಈರುಳ್ಳಿ ಚಟ್ನಿನ ಮಾಡ್ಕೊಂಡ್ಬಿಟ್ಟು ಬರೋಣ ಸ್ನೇಹಿತರೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇವತ್ತು ನಾವು ನಮ್ಮ ದೋಸೆಗೆ ಈರುಳ್ಳಿ ಚಟ್ನಿಗೆ ಮಾಡ್ಕೊಳೋರು ಅಂತ ಇವತ್ತು ನಾನು ಯಾವ್ಯಾವ ಸಾಮಾನು ಹಾಕ್ತಾಯಿದ್ದೀನಿ ಅಂತಂದರೆ, ಇವತ್ತು ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಕಾಯಿನ ಹಾಕ್ತಾಯಿದ್ದೀನಿ ಸ್ನೇಹಿತರೆ. ಕಾಯಿ ಸ್ವಲ್ಪ ಹಾಕಬೇಕು, ಜಾಸ್ತಿ ಏನು ಹಾಕಕ್ಕೆ ಹೋಗಬಾರ್ದು. ಸ್ವಲ್ಪನೇ ಕಾಯಿ ಹಾಕಿದರೆ ನಡೆಯುತ್ತೆ. ಆಮೇಲೆ ಸ್ವಲ್ಪ ಸಣ್ಣದಾಗಿರುವಂಥ ಒಂದು ಶುಂಠಿ, ಚಿಕ್ಕದಾಗಿರುವಂಥ ಒಂದು ಶುಂಠಿ ತುಂಡನ್ನು ಹಾಕಬೇಕು. ಆಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಆಮೇಲೆ ಖಾರಕ್ಕೆ ನಿಮಗೆ ಅನುಗುಣವಾಗಿ ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ಖಾರಕ್ಕೆ ನೀವು ಹಸಿಮೆಣಸಿನ್ಕಾಯಿನ ಹಾಕ್ಕೋಬೋದು. ನಾನಿಲ್ಲಿ ಒಂದು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಇವಿಷ್ಟನ್ನು ನಾನು ಎಣ್ಣೆಯಲ್ಲಿ ಹುರ್ಕೋಬೇಕು ಸ್ನೇಹಿತರೆ. ಎಣ್ಣೆಯಲ್ಲಿ ಹುರ್ಕೊಳೋದ್ರಿಂದ ತುಂಬ ಚೆನ್ನಾಗಿ ಆಗುತ್ತೆ. ಎಣ್ಣೆನ ಹುರ್ಕೊಂಡ್ಬಿಟ್ಟು ಆಮೇಲೆ ನಾವು ಮಿಕ್ಸಿಲಿ ಹಾಕಿಬಿಟ್ಟು ರುಬ್ಬಬೇಕು ಸ್ನೇಹಿತರೆ. ಬನ್ನಿ, ಇವಾಗ ನಾನು ಒಂದೊಂದೇ ಸಾಮಗ್ರಿಗಳನ್ನು ಹಾಕಿಬಿಟ್ಟು ನಾನು ಇವತ್ತು ಎಣ್ಣೆಯಲ್ಲಿ ಹುರ್ಕೊತಿದ್ದೀನಿ ಸ್ನೇಹಿತರೆ. ಸ್ನೇಹಿತರೆ, ಇವಾಗ ನಾನು ಚಟ್ನಿ ಮಾಡೋದಕ್ಕೆ ಮೊದಲಿಗೆ ಫಸ್ಟು ಬಾಣಲಿನ ಇಟ್ಟಿದ್ದೀನಿ. ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಇವನ್ನೆಲ್ಲ ಎಣ್ಣೆಲಿ ಕ್ಲೀನಾಗಿ ಹುರ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕಬೇಕು, ಜಾಸ್ತಿ ಎಣ್ಣೆ ಏನು ಬೇಡ. ಒಂದು ಚಮಚದಷ್ಟು ನಾನು ಎಣ್ಣೆನ ಹಾಕಿದ್ದೀನಿ. ಇವಾಗ ಒಂದು ಸ್ವಲ್ಪ ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿ ಆದಮೇಲೆ ನಾವು ಒಂದೊಂದೇ ಸಾಮಾನುಗಳನ್ನು ಹಾಕಿಬಿಟ್ಟು ನಾವು ಹುರ್ಕೊಳ್ಳೋಣ. ಇವಾಗ ನೋಡಿರಿ, ಇವಾಗ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ಳೋಣ. ಹಸಿಮೆಣ್ಸಿನ್ಕಾಯಿ ಯಾವಾಗಲೂ ಈ ಥರ ಕಟ್ ಮಾಡಿಬಿಟ್ಟು ಹಾಕಬೇಕು. ನೀವು ಇಡೀ ಹಸಿಮೆಣ್ಸಿನ್ಕಾಯಿ ಹಾಕೋದ್ರಿಂದ ಅದು ಪಟ್ ಅಂತ ನಮ್ಮ ಮುಖಕ್ಕೆಲ್ಲ ಸಿಡಿದ್ಬಿಡುತ್ತೆ. ಕಟ್ ಮಾಡಿ ಹಾಕ್ಕೊಳ್ಳೋದ್ರಿಂದ ನೋಡಿ, ಹಸಿಮೆಣ್ಸಿನ್ಕಾಯಿ ಎಣ್ಣೆಯಲ್ಲಿ ಚೆನ್ನಾಗಿ ನಾವು ಹುರ್ಕೋಬೇಕು. ಹಸಿಮೆಣ್ಸಿನ್ಕಾಯಿನ ನಾವು ಎಣ್ಣೆಯಲ್ಲಿ ಕ್ಲೀನಾಗಿ ಈ ಥರ ಹುರ್ಕೊಳ್ಳೋದ್ರಿಂದ ಗ್ಯಾಸ್ಟ್ರಿಕ್ ಆಗೋಲ್ಲ. ಹಸಿಮೆಣ್ಸಿನ್ಕಾಯಿ ತಿನ್ನೋದ್ರಿಂದ ಒಬ್ಬೊಬ್ಬರಿಗೆ ಗ್ಯಾಸ್ಟ್ರಿಕ್ ಆಗುತ್ತಲ್ಲ, ಆ ಥರ ಎಣ್ಣೆಯಲ್ಲಿ ಕ್ಲೀನಾಗಿ ಈ ಥರ ಹುರ್ಕೊಳ್ಳೋದ್ರಿಂದ ಯಾವುದೇ ಕಾರಣಕ್ಕೂ ಹಸಿಮೆಣ್ಸಿನ್ಕಾಯಿ ಗ್ಯಾಸ್ಟ್ರಿಕ್ ಆಗೋಲ್ಲ. ಇವಾಗ ನಾವು ಮಾಡ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ತಾಯಿದ್ದೀವಿ. ಇದನ್ನು ಸ್ವಲ್ಪ ಹುರ್ಕೋಬೇಕು. ಸರ್, ಹುರ್ಕೊಂಡು ನಾವು ಚಟ್ನಿ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿ ಚಟ್ನಿ ಬರುತ್ತೆ. ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ಒಂದೇ ತುಂಡು ಹಸಿ ಶುಂಠಿ, ಆಮೇಲೆ ಬೆಳ್ಳುಳ್ಳಿ ಒಂದು 5-6 ಎಸಳು ಬೆಳ್ಳುಳ್ಳಿ ಹಾಕಿದರೆ ಸಾಕು. ಬೆಳ್ಳುಳ್ಳಿ ತಿನ್ನೋದ್ರಿಂದ ಸಾರಿ ಅವಾಗಲೇ ಕೈ ತಕ್ಬಿಟ್ಟು ಬಾಣಲಿಗೆ, ಹಾಗಾಗಿ ಸ್ವಲ್ಪ ಅದು ಬಾಣಲಿ ಜಾರಿಗೆ ಸ್ವಲ್ಪ ಬೆಳ್ಳುಳ್ಳಿನ ಹಾಕಿಬಿಟ್ಟು ಕ್ಲೀನಾಗಿ ನಾವು ಹುರ್ಕೋಬೇಕು. ಚೆನ್ನಾಗಿ ಹುರ್ಕೋಬೇಕು ಸ್ನೇಹಿತರೆ. ಈರುಳ್ಳಿ ಸ್ವಲ್ಪ ಕೆಂಪಗಾಗಬೇಕು, ಜಾಸ್ತಿ ಕೆಂಪಗಾಗುವಂಥ ಅವಶ್ಯಕತೆ ಏನಿಲ್ಲ. ಸ್ವಲ್ಪ ಕೆಂಪಗಾದರೆ ಸಾಕು. ಈ ಥರ ಹುರ್ಕೊಂಬಿಟ್ಟು ನಾವು ಇವಾಗ ಕೊನೆಯದಾಗಿ ಲಾಸ್ಟಿಗೆ ನಾವು ಕಾಯಿನ ಹಾಕಬೇಕು. ನೋಡಿ, ಕಾಯಿನ ಹಿಟ್ಟಿಟ್ಕೊಂಡಿದ್ದೆಲ್ಲ ಕಾಯಿನ ಹಾಕಬೇಕು. ಕಾಯಿ ಒಂದು ಸ್ವಲ್ಪ ಬಿಸಿ ಆದರೆ ಸಾಕು. ಈ ಕಾಯಿ ಬಿಸಿ ಮಾಡಿಬಿಟ್ಟು ನಾವು ಚಟ್ನಿ ಮಾಡೋದ್ರಿಂದ ಮಧ್ಯಾಹ್ನ ಆದರೂ ನಮಗೆ ಚಟ್ನಿ ಅರಸೋದ್ರಿಲ್ಲ. ನಾವು ಕಾಯಿನ ಬಾಣಲಿಲಿ ಬಿಸಿ ಮಾಡದೆ ನಾವೇನಾದರೂ ಹಾಗೆ ಚಟ್ನಿಗೆ ಹಾಕಿದರೆ ಮಧ್ಯಾಹ್ನ ಅಷ್ಟೊತ್ತಿಗೆ ನಮ್ಮ ಚಟ್ನಿ ಕೆಟ್ಟೋಗ್ಬಿಡುತ್ತೆ ಸ್ನೇಹಿತರೆ. ಅದು ವಾಸನೆ ಬಂದಿರುತ್ತೆ. ಅದಕ್ಕೆ ಚಟ್ನಿ ಮಾಡಬೇಕಾದ್ರೆ ಸ್ವಲ್ಪ ಕಾಯಿನ ಚೆನ್ನಾಗಿ ಹುರಿಬೇಕು. ಒಂದು ಸ್ವಲ್ಪ ಹುರಿದ್ಬಿಟ್ಟು ಆಮೇಲೆ ನಾವು ಚಟ್ನಿ ಮಾಡೋದ್ರಿಂದ
ಮಧ್ಯಾಹ್ನ ಆದರೂ ಕೂಡ ನಮ್ಮ ಚಟ್ನಿ ಕೆಟ್ಟೋಗಲ್ಲ ಸ್ನೇಹಿತರೆ. ಇದು ಒಂದು ಟಿಪ್ ಅಂತ ನಾನು ನಿಮಗೆ ಹೇಳ್ಬೋದು. ಕಾಯಿನ ಹುರಿದು ಹಾಕಿ ನೀವು ಚಟ್ನಿ ಮಾಡೋದ್ರಿಂದ ಚಟ್ನಿ ಹಳಸೋಗೋದಿಲ್ಲ. ಸಂಜೆ ತನಕನೂ ಫ್ರೆಶ್ಶಾಗಿ ಚಟ್ನಿ ಇರುತ್ತೆ. ನೋಡಿ, ಇದು ಒಂದು ಸಣ್ಣ ಟಿಪ್ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ಹುರಿಬೇಕು ಸ್ನೇಹಿತರೆ. ಇದು ಹುರಿದ ಮೇಲೆ ಇದು ಪೂರ ತಣ್ಣಗಾಗಬೇಕು. ಇದು ಪೂರ ತಣ್ಣಗಾದಮೇಲೆ ನಾನು ಮಿಕ್ಸಿ ಮಾಡ್ಕೊಂಬಂದು ತೋರಿಸ್ತೀನಿ ಸ್ನೇಹಿತರೆ. ನೋಡಿ, ಇವಾಗ ಎಲ್ಲ ಈರುಳ್ಳಿ ಎಲ್ಲ ತಣ್ಣಗಾಗಿದೆ ಸ್ನೇಹಿತರೆ. ಇವಾಗ ಒಂದು ಸ್ವಲ್ಪ ತುಂಬ ಬೇಡ, ಸ್ವಲ್ಪನೇ ನಾವು ಹುಣಸೆಹಣ್ಣು ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. ಉಪ್ಪನ್ನು ಹಾಕಿದ್ದೀನಿ. ಇವಾಗ ನಾನು ಇದನ್ನು ಮಿಕ್ಸಿ ಮಾಡ್ಕೊಂಬಿಟ್ಟು ಬರ್ತೀನಿ ಸ್ನೇಹಿತರೆ. ಸ್ನೇಹಿತರೆ ನೋಡಿ, ಇವಾಗ ನಾನು ಮಿಕ್ಸಿ ಮಾಡ್ಕೊಂಡ್ಬಿಟ್ಟು ಬಂದಿದ್ದೀನಿ. ನೋಡಿ, ಇವಾಗ ಒಂದು ಸಣ್ಣದಾದ ಒಂದು ಬಾಣಲೆ ಇಟ್ಟಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ನಾನು ಎಣ್ಣೆನ ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿದ್ರೆ ಸಾಕು. ಇದು ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಚಿಕ್ಕ ಬಾಣಲೆ ನಾನು ಇವತ್ತು ಒಗ್ಗರಣೆ ಕೊಡ್ತಾಯಿದ್ದೀನಿ. ಇದು ಸ್ವಲ್ಪ ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ. ಎಣ್ಣೆ ಬಿಸಿ ಆದಾಗ ಸಾಸಿವೆ, ಆಮೇಲೆ ಉದ್ದಿನಬೇಳೆ, ಕರಿಬೇವು ಸೊಪ್ಪು ಮೂರೇ ಹಾಕಿ ನಾನು ಒಗ್ಗರಣೆ ಕೊಡ್ತೀನಿ. ಸ್ವಲ್ಪ ಚೆನ್ನಾಗಿ ಬಿಸಿ ಆಗಲಿ ಎಣ್ಣೆ. ನೋಡಿ, ಬರೀ ಸಾಸಿವೆ ಆಮೇಲೆ ಉದ್ದಿನಬೇಳೆ ಎರಡೇ ಹಾಕ್ತಾಯಿದ್ದೀನಿ. ಈ ಸ್ಟೇಜಲ್ಲಿ ನಾನು ಏನು ಮಾಡ್ತೀನಿ, ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ ಸ್ನೇಹಿತರೆ. ನೋಡಿ, ಚೆನ್ನಾಗಿ ಇದು ಆಗಬೇಕು. ಇವಾಗ ನಾನು ಚಟ್ನಿಗೆ ಹಾಕ್ತೀನಿ. ಇವಾಗ ನೋಡಿರಿ, ನಾನು ಇವಾಗ ಚಟ್ನಿಗೆ ಹಾಕ್ತಾಯಿದ್ದೀನಿ. ಎಷ್ಟು ಸೂಪರಾಗಿ ಎಲ್ಲ ಬಂದಿದೆಯಲ್ಲ ಚಟ್ನಿ. ನೋಡಿ ಸ್ನೇಹಿತರೆ, ಈ ಚಟ್ನಿ ತುಂಬ ಚೆನ್ನಾಗಿ ಸೂಪರಾಗಿ ಆಗಿದೆ ಸ್ನೇಹಿತರೆಲ್ಲ. ನೋಡಿ, ಇವಾಗ ನಾನು ಚಟ್ನಿಗೆ ಒಗ್ಗರಣೆ ಕೊಟ್ಟಿದ್ದೀನಿ. ತುಂಬ ಸಿಂಪಲ್ಲಾಗಿರೋ ಅಂತ ನಾನು ಒಗ್ಗರಣೆನ ಕೊಟ್ಟಿದ್ದೀನಿ. ನೋಡಿದೆಲ್ಲ ಈ ನಮ್ಮ ಈರುಳ್ಳಿ ಚಟ್ನಿನ ಇದಕ್ಕೆ ದೋಸೆ, ಚಪಾತಿ, ಆಮೇಲೆ ಅನ್ನಕ್ಕೂ ಕೂಡ ನಾವು ಈ ಚಟ್ನಿನ ಬಳಸ್ಕೋಬೋದು ಸ್ನೇಹಿತರೆ. ನೋಡಿದೆಲ್ಲ ಸಿಂಪಲ್ಲಾಗಿರೋಂಥ ಇವತ್ತು ಈರುಳ್ಳಿ ಚಟ್ನಿನ ನಾನು ನಿಮಗೆ ಮಾಡಿ ತೋರಿಸಿದ್ದೀನಿ. ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಸ್ನೇಹಿತರೆ. ಎಲ್ಲರಿಗೂ ಬಾಯ್.